ಸಾವಯವ ಕೃಷಿಯಲ್ಲಿ ನಾವು ಸಾಕೋ ಪ್ರಾಣಿಗಳಿಗೆ ಯಾವುದೇ ಕೆಮಿಕಲ್ಸ್ ನ ಬಳಸಬಾರದು. ಆ ಸಮಯದಲ್ಲಿ ಏನಾದ್ರೂ ಗಾಯ ಆಗಿದ್ರೆ ಕೂಡ ಯಾವುದೇ ಆಯಿಂಟ್ಮೆಂಟ್ಸ್ ಯೂಸ್ ಮಾಡಕ್ಕಾಗಲ್ಲ. ಕೆಲವು ಗಿಡಮೂಲಿಕೆಗಳನ್ನ ನಾವು ಬೆಳೆಸಿ ಔಷಧಿ ತಯಾರಿಸ್ಕೊಬಹುದು. ಮೊದಲನೇದಾಗಿ ನಾವು ಬೇವಿನ ಮರದಿಂದ ನಾವು ಅದರ ಎಲೆಗಳ ಪೇಸ್ಟ್, ಬೀಜದಿಂದ ಎಣ್ಣೆ ತಯಾರಿಸಿ ಬಳಸಬಹುದು. ಮತ್ತೆ ಮರದ ತೊಗಟೆಯನ್ನ ಪೌಡರ್ ಕೂಡ ಮಾಡಿ ಬಳಸಬಹುದು. ಇದರಲ್ಲಿ ಹಲವಾರು ಗಾಯ ಮಾಯಿಸುವ ಗುಣ ಇರ್ತದೆ. ಆಂಟಿಸೆಪ್ಟಿಕ್, ಆಂಟಿಸಿಂಜೆಂಟ್, ಇನ್ಸೆಕ್ಟಿಸೈಡಲ್, ಲಾರ್ವಿಸೈಡಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇರ್ತದೆ. ಈ ಬೇವಿನ ಎಲೆಯ ಡಿಕಾಕ್ಷನ್ ಅನ್ನು ನೀವು ಗಾಯ ಕ್ಲೀನ್ ಮಾಡಕ್ ಕೂಡ ಬಳಸಬಹುದು. ಈರುಳ್ಳಿ ಗಡ್ಡೆನ ಪೇಸ್ಟ್ ಮಾಡಿ ಕೂಡ ನೀವು ಹಸುಗಳಲ್ಲಿ ಆಗಿರೋ ಇನ್ಫೆಕ್ಷನ್ಸ್ ನ ಮೇಲೆ ಬಳಸಬಹುದು. ಸೀತಾಫಲದ ಎಲೆಗಳನ್ನು ನೀವು ಒಣಗಿಸಿ ಪುಡಿ ಮಾಡಿ ವೈಟ್ ಪೆಟ್ರೋಲಿಯಂ ಜೆಲ್ಲಿ ಜೊತೆಗೆ ಸೇರಿಸಿ ಒಂದು ಆಯಿಂಟ್ಮೆಂಟ್ ತಯಾರಿಸ್ಕೊಳ್ಬಹುದು. ಇದನ್ನು ಕೂಡ ನೀವು ಮ್ಯಾಗೋಟ್ ವೂಂಡ್ಸ್ ಮೇಲೆ ಬಳಸಿದಾಗ ಉತ್ತಮ ಫಲಿತಾಂಶಗಳು ಸಿಗ್ತದೆ. ಮಹುವಾ ಮರದ ಬೀಜದ ಎಣ್ಣೆನ ನೀವು ಹಸು, ಕುರಿ, ಮೇಕೆಗಳ ಕೋಡುಗಳ ಮಧ್ಯೆ ಯಾವುದೇ ಗಾಯ ಆದಾಗ ಇದನ್ನ ಬಳಸ್ಕೊಬಹುದು. ಇದೇ ರೀತಿ ಪ್ರಾಣಿಗಳಿಗೆ ಮನೆಮದ್ದು ತಿಳ್ಕೊಬೇಕಾದಲ್ಲಿ ನಮ್ಮ ಅನ್ನದಾತ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ನೋಡ್ತೀರಿ, ಫಾಲೋ ಮಾಡ್ತೀರಿ. ಧನ್ಯವಾದ.